ನಾನು ಪ್ರಥಮದಲ್ಲಿ ನೀವೇನು 1 ತಿಂಗಳು ಶಿಬಿರದಲ್ಲಿ ಅಭ್ಯಾಸ ಮಾಡಿದ್ದೀರಿ, ಯಾರ್ಯಾರು ಭಾಗವಹಿಸಿದ್ರು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದರೆ, ಉದಾಹರಣೆಗೆ ಸಂಸ್ಕೃತಿ ಅನ್ನೋದು ಇವತ್ತು ಅಡ್ಡದಾರಿ ಹಿಡಿದೋಗಿದೆ. ನಮ್ಮ ನಡೆ ನುಡಿಗಳು, ಭಾಷೆಗಳು ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಕಳಚ್ಕೊಂಡು ಹೋಗ್ತಾ ಇದೆ. ನಡೆ ನುಡಿ ಭಾಷೆ ಯಾರಿಂದ ಕಳಚ್ಕೊಂಡು ಹೋಗುತ್ತೋ ಅವನು ಆರೋಗ್ಯಪೂರ್ಣವಾಗಿ ಶುದ್ಧವಾಗಿ ಒಂದು ವ್ಯಕ್ತಿತ್ವವಾಗಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಬಂದಿರೋದು ಒಂದು ಸಮಾಜ ಕಟ್ಟೋದಕ್ಕೆ. ಸಮಾಜ ಕಟ್ಟಬೇಕಾದ್ರೆ ಏನು ಮಾಡಬೇಕು? ಡಾಕ್ಟರ್ B.R. ಅಂಬೇಡ್ಕರ್ ಅವ್ರ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ, ಸಂವಿಧಾನ ಒಂಚೂರು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ನೀವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು, ತಿಳ್ಕೊಳ್ಳೇಬೇಕು. ಭಾರತದಲ್ಲೇ ನಾನು ಬದುಕ್ತಾ ಇದ್ದೀನಿ ಅಂದರೆ ಆ ಎಲ್ಲ ಪ್ರಜೆಗಳಿಗೂ ಸಂವಿಧಾನದ ಅರಿವಿರಬೇಕು. ಆದರೆ ದುರಾದೃಷ್ಟವಶಾತ್ ಏನಾಗುತ್ತೆ, ನಮ್ಮಲ್ಲಿ ಬಹುಸಂಖ್ಯಾತ ಜನರು ಅನಕ್ಷರಸ್ಥರು. ನನ್ನ ತಂದೆ ತಾಯಿಗಳೇ ಅನಕ್ಷರಸ್ಥರು, ಇನ್ನು ಅವ್ರ ತಂದೆ ತಾಯಿ ಏನಂತ ಕರಿತೀರಿ? ಅವರು ಅನಕ್ಷರಸ್ಥರೇ. ಅಂದರೆ ಆ ಪೀಳಿಗೆನೇ ಅನಕ್ಷರಸ್ಥರು, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಇದನ್ನು ಕೆಲವರು ತಿಳ್ಕೊಂಬಿಟ್ರು. ಓ, ಇವರು ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅಂದರೆ ಇದು ದಡ್ಬಡ್ಡೆ ತಗೋ ಅಂತ. ಎಷ್ಟು ಕ್ರೂರಿಗಳು ನೋಡಿ ಅವರು. ಆವಾಗ ಏನು ಮಾಡಿದ್ರು, ಇಲ್ಲ ಸಲ್ಲದ ಮೌಢ್ಯಗಳನ್ನು, ದೇವರು ದಿಂಡ್ರುಗಳನ್ನು, ಅವರು ಅಸಹಾಯಕರಾಗಿದ್ದಲ್ಲ, ಬಡತನ, ಹಸಿವು, ಪಾಪ ಬೆವರು ಸುರಿಸಿ ಸತ್ಯವಂತರಾಗಿ ದುಡ್ದವ್ರು ಅವರೆಲ್ಲ, ಮೋಸ ಮಾಡೋದು ಗೊತ್ತಿಲ್ಲ. ಆಮೇಲೆ ಸಂಸ್ಕೃತಿ, ಸಂಬಂಧ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಊರು, ಬಂಧು ಬಾಂಧವರು, ಇವ್ರನ್ನೆಲ್ಲರನ್ನೂ ಎದೆ ಒಳಗೆ ಹಾತ್ಕೊಳ್ಳೋ ಅಂಥವ್ರು. ಇವ್ರನ್ನೇನಂತ ಕರಿತೀಬೇಕು? ಜನಪದರು. ಆ ಅನಕ್ಷರಸ್ಥರು ಅಂತ ಈ ದುಷ್ಟರೇನು ಅವ್ರಿಗೆ ಪಟ್ಟ ಕಟ್ಟೋದ್ರಲ್ಲ, ಈ ಜನಪದ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ಎಲ್ಲವನ್ನು ಕಟ್ಟಿದವರು ಅವರು. ಅಂದರೆ ಅವರಿಗೆ ಅಕ್ಷರ ಬರ್ತಿರಲಿಲ್ಲ, ಆದರೆ ಅವರೆಲ್ಲ ಜ್ಞಾನವಂತರು ನೋಡಿ. ಈಗ ಅಕ್ಷರವಂತರೆಲ್ಲ ಜ್ಞಾನವಂತರ? ತಪ್ಪು ತಿಳ್ಕೊಂಬಿಟ್ಟಿರಿ. ಅಕ್ಷರ ಕಲಿತಿದ್ದಂಗೆ ರಾಕ್ಷಸರಾಗ್ತಾ ಇದ್ದಾರೆ ಇವತ್ತು. ಅಕ್ಷರ ಕಲಿಯೋದಕ್ಕೆ ರಾಕ್ಷಸತ್ವವನ್ನು ಮೂಡಿಸ್ಕೊಳ್ಳಿಕ್ಕೆ ವಂಚನೆ ಮಾಡೋದು, ಮೋಸ ಮಾಡೋದು, ಇನ್ನೊಬ್ಬರ ಮೇಲೆ ಅಧಿಪತ್ಯ ಮಾಡೋದು, ಇದೇ ಅಕ್ಷರ ಕಲಿಕೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ತಪ್ಪು. ಹಾಗಾಗಿ ಈ ಅಕ್ಷರವಂತರೆಲ್ಲ ರಾಕ್ಷಸರಾಗಿದ್ದಾರೆ, ಅನಕ್ಷರಸ್ಥರೆಲ್ಲ ಗುಣವಂತರಾಗಿದ್ದಾರೆ. ಇದೇನೇ ನಿಜವಾದಂಥ ಜನಪದದ ಮೂಲ ತತ್ವ. ಹೀಗಾಗಿ ಸತ್ಯ ಎಲ್ಲಿದೆಯೋ ಅಲ್ಲನ್ನು ಹುಡ್ಕೊಂಡು ಹೋಗಲೇಬೇಕು ತಾನೆ. ಸತ್ಯ ಬೇಕೋ ಬೇಡವೋ ನಿಮಗೆ? ಸುಳ್ಳು ಬೇಕಾ? ಕಳ್ತನ ಬೇಕಾ? ವಂಚನೆ ಬೇಕಾ? ಬೇಡ, ಆ್ಯಕ್ಚುಲಿ ಯಾರಿಗೂ ಬೇಡ ಅವು. ಆದರೆ ಬದುಕಕ್ಕೆ ಈ ಸಮಾಜದಲ್ಲಿ ಅವೆಲ್ಲನೂ ಅಂಟಿಸ್ಕೋಬೇಕು ಅಂತಕ್ಕಂಥ ಒಂದು ದೊಡ್ಡ ರೋಗ ಈ ಸಮಾಜದಲ್ಲಿದೆ. ಆ ರೋಗನ ವಾಸಿ ಮಾಡೋರು ಯಾರು? ನಾವೇ. ಆ ಜವಾಬ್ದಾರಿ ಬರಬೇಕು. ಆ ಜವಾಬ್ದಾರಿ ಹೊತ್ತು ಸರಿಯಾಗಿ ನಿರ್ವಹಿಸಬೇಕು ಅಂದರೆ ಜನಪದದ ಮೂಲ ಸತ್ವ ಗೊತ್ತಿರಬೇಕು. ಅದಕ್ಕೆ ನಿಮ್ಮನ್ನು ಅಭಿನಂದನೆ ಮಾಡಿದ್ದು. ಸದ್ಯ ನಮ್ಮ ಲೋಕಕ್ಕೆ ಬಂದ್ರಲ್ಲ ನೀವು, ಈ ಕೃಷ್ಣಮೂರ್ತಿ ಎಲ್ಲೆಲ್ಲೋ ಹೋಗಿ ಹುಡುಕೋತಾರೆ ಪಾಪ ಅವ್ರ ತಂಡ ಎಲ್ಲ. ಹೀಗಾಗಿ ಆ ಜನಪದ ಲೋಕಕ್ಕೆ ಬಂದರೆ ನಾವು ರಾಕ್ಷಸತ್ವದಿಂದ ಬಚಾವಾದ್ವಿ ಅಂತ. ಈ ಮೊದಲನೇ ಹಾಡು ಏನು ಹೇಳಿದ್ದು ನೀವು ವಿಶ್ವ? ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಎಲ್ಲ ರಾಗಗಳಿಗೂ ರೋಗ ಹಿಡ್ದೋಗಿದೆ. ಭೂಮಿ ತಾಯಿನ ಇವತ್ತು ಸತ್ವ, ಭೂಮಿ ಸತ್ವ ಅಲ್ಲ, ಬೆಳೆ ಕೊಡುತ್ತೆ. ಕೃಷಿ ಮಾಡಿದ್ರೆ ಬೆಳೆ ಕೊಡುತ್ತೆ, ಹೊಟ್ಟೆಗೆ ಅನ್ನ ಕೊಡುತ್ತೆ, ದೇಶದ ಜನನ ಕಾಪಾಡುತ್ತೆ. ಆದರೆ
ಇವತ್ತು ಆ ಭೂಮಿ ತಾಯಿಯನ್ನೇ ಕೆಟ್ಟ ಕೆಟ್ಟ ಕೆಮಿಕಲ್ಸ್ ಹಾಕ್ಬಿಟ್ಟು ಸಾಯಿಸ್ಬಿಟ್ಟವ್ರೆ. ಆದರೆ ಜನಪದ ಅನ್ನೋದಿದೆಯಲ್ಲ, ಅದು ಕೆಮಿಕಲ್ ಅಲ್ಲ, ಅದು ಸಾವಯವ ಕೃಷಿ. ಅದು ಆರೋಗ್ಯವಂತನಾಗಿರುತ್ತೆ. ಮೈಂಡ್ ಆ್ಯಂಡ್ ಬಾಡಿ ಎರಡೇ ತಾನೇ ಮುಖ್ಯ. ಅವೆರಡನ್ನು ಸ್ಥೀಮಿತವಾಗಿಡೋದೇ ಜನಪದ. ಹೀಗಾಗಿ ಆ ಹಾದಿಗೆ ಬಂದಿದ್ದೀರಿ, ಅನೇಕ ಗೀತೆಗಳನ್ನ ಕಲಿಸಿದ್ದೀರಿ. ದ ರಾ ಬೇಂದ್ರೆಯವರ ಜಾತ್ರೆ ಅನ್ನೋ ನಾಟಕವನ್ನು ಇದು ಮಾಡಿದ್ದೀರಿ. ಹೀಗಾಗಿ ಜನಪದ ಪ್ರಾಕಾರಗಳು ಮತ್ತು ರಂಗಭೂಮಿಯನ್ನು ನೀವು ಬೆಸ್ಕೊಂಡು ಒಂದು ನಮ್ಮ ಕನ್ನಡ ರಂಗಭೂಮಿಗೆ ಹೊಸತನವನ್ನು ಬೀರಲಿಕ್ಕೆ, ಯಾಕಂದರೆ ಇಲ್ಲಿ ವಿಶ್ವ ಆಡ್ತಿದ್ರೆ ಎಲ್ಲರ ಧ್ವನಿ ಬಂತು ನೋಡಿ ಎಷ್ಟು ಚೆನ್ನಾಗೆ. ಜನಪದದ ರಾಗಗಳಿಗೆ ರೋಗ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಈ ಫಿಲ್ಮ್ ಸಾಂಗ್ಗಳು ನೋಡಿದ್ದೀರಲ್ಲ, ಎಲ್ಲ ರೋಗಗ್ರಸ್ತ ರಾಗಗಳವು. ಕಕ್ಕೋ ಕಯ್ಯೋ ಅದು ಏನಂತಿರ್ತಾರೋ ಯಾವನಿಗೆ ಅರ್ಥ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹೆಂಗೆ ಲಯ ಇದೆ ನೋಡಿ, ಅದರಲ್ಲಿ ತೂಗಿಸುತ್ತೆ. ನೀವೆಲ್ಲ ಎಷ್ಟು ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಆಡ್ತಿದ್ರಲ್ಲ. ಇವತ್ತು ಸಂಗೀತನೂ ಕೂಡ ಕ್ರೌರ್ಯವನ್ನು ಕಿವಿಗೆ ಬಿದ್ದ ತಕ್ಷಣ ಅದು ಎಲ್ಲಿಗೋಗುತ್ತೆ? ಮೈಂಡ್ಗೆ ಹೋಗುತ್ತೆ. ಈ ಕೆಲವರು ಕಾಮನ್ ಸೆನ್ಸೇ ಇಲ್ಲ, ಕೆಟ್ಟ ಆರ್ಷ್ ಮ್ಯೂಸಿಕ್ಗಳನ್ನ ಹಾಕಿ ಕಿವಿಗೆ ಕೇಳಿಸ್ತಾರೆ. ಆಲೋಚನೆ ಏನಾಗುತ್ತೆ? ಹಾರ್ಷ್ ಆಗುತ್ತೆ. ಹಾರ್ಶ್ನೆಸ್ ಲೀಡ್ಸ್ ಟು ಕ್ರೂಯಾಲಿಟಿ, ಕ್ರೂರತ್ವಕ್ಕೆ ಆಲೋಚನೆ ಮಾಡುತ್ತೆ. ಅದಕ್ಕೆ ಹಾಡು, ಅದರ ರಾಗ, ಇದಕ್ಕೆಲ್ಲ ಮೂಲ ಬೇರು ಜನಪದ ಬೇಸಾಯ ಅದು. ಹಾಗಾಗಿ ಇಲ್ಲಿ ಸುಂದರವಾದಂಥ ರಾಗಗಳಿವೆ, ತಾಳಗಳಿವೆ. ರಾಗ ತಾಳ ನನ್ನ ಮೈಂಡ್ ಆ್ಯಂಡ್ ಬಾಡಿಗೆ ಒಗ್ಗಿದ್ರೆ ಐ ಆಮ್ ಫುಲ್ಫಿಲ್ಡ್, ಅಂದರೆ ಹೆಲ್ತಿ ಟ್ರೆಂಡನ್ನು ಬೆಳೆಸೋದು ಜನಪದ. ಹೀಗಾಗಿ ಒಂದು ತಿಂಗಳ ಕಾಲ ಬಂದಿದ್ದೀರಿ. ಭೂಮಿಗೆ ಸಾವಯವ ಕೃಷಿನೇ ಆಗಬೇಕು. ನಮ್ಮ ರಾಗಗಳಿಗೆ ರೋಗ ಬರ್ದಂಗೆ ನೋಡ್ಕೋಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಈಗ ನಿಮ್ಮ ಜವಾಬ್ದಾರಿ, ಇವ್ರ ಜವಾಬ್ದಾರಿ ಒಂದು ಮುಗಿಸೋರೆ, ಇವ್ರ ಜವಾಬ್ದಾರಿನ ನಿಮಗೆ ಶಿಫ್ಟ್ ಮಾಡವ್ರೆ. ಕಾಪಾಡ್ಕೊಂಡು ಹೋಗೋರ್ದು ಯಾರ ಜವಾಬ್ದಾರಿ? ಎಸ್, ಅದೇ ಸಣ್ಣ ಸಣ್ಣ ನದಿಗಳು ಸಾಗರ ಆಗುತ್ತೆ. ಜನಪದ ಸಾಗರವಾಗೇ ಹರಿಬೇಕು. ಅದಕ್ಕೆ ಜನಪದದ ವಿಸ್ತಾರ, ವಿಶಾಲತೆ, ಸೌಹಾರ್ದತೆ, ಸಮಾನತೆಯತ್ತ ತೊಗೊಂಡೋಗ್ಬೇಕು. ಉದಾಹರಣೆಗೆ ನಮ್ಮ ಜನಪದ ಆಚರಣೆಗಳು, ಹಬ್ಬಗಳು ಅವೆಲ್ಲ ನಡೀತಲ್ಲ, ಒಬ್ಬನೇ ಮಾಡ್ಕೊತಾನೆ? ಎಲ್ಲರೂ ನೋಡಿದ್ದೀರಾ? ಇಡೀ ಊರಿನ ಜಾತ್ರೆ ಅಂದರೆ ಇಡೀ ಊರಿನ ಎಲ್ಲ ಜನರು ಸೇರ್ತಾರೆ. ಎಲ್ಲರಿಗೂ ಒಳಿತಾಗಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ, ಎಲ್ಲರೂ ನಮ್ಮಂಗಿರಲಿ ಅಂತ ಬಹುತ್ವದ ಒಂದು ಆಲೋಚನೆಯನ್ನು ಮಾಡೋದೇ ಜನಪದದ ಸಂಭ್ರಮ. ಅದು ಆ ಸಂಭ್ರಮದಲ್ಲಿ ಭಾಳ ಚೆನ್ನಾಗಿರಿ. ಇದೊಂದು ಅಭ್ಯಾಸ ಅಂತ ತಗೊಂಡು ಅದನ್ನು ನಿರಂತರವಾಗಿ ನಡೆಸ್ಕೊಂಡೋಗಿ ತಮಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ, ನನ್ನನ್ನು ಕರೆಸಿ ನಿಮ್ಮೊಟ್ಟಿಗೆ ಕೆಲವು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿದಂಥ ಗೌತಮ ಶೈಕ್ಷಣಿಕ ಟ್ರಸ್ಟ್ಗೆ ಮತ್ತು ಕೃಷ್ಣಮೂರ್ತಿ ಬೆಳಗಕ್ಕೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ಇದು ನೋಡಿ, ಅದಕ್ಕೇ ಭೂಮಿಗೆ, ಪ್ರಕೃತಿಗೆ ಕೋಪ ಬರೆಸ್ಬಾರ್ದು. ಕೋಪ ಬರೆಸಿದ್ರೆ ಏನಾಗುತ್ತೆ ಗೊತ್ತಾ? ಇವತ್ತು ನೋಡ್ತಾ ಇದ್ದೀರಲ್ಲ, ಯಾರದು? ಬ್ಯೂಟಿಫುಲ್. ಕೋಪ ಬರೆಸಿದ್ರೆ ವಿಕೋಪ. ನೋಡಿ ಹೆಂಗಿದೆ ವಿಕೋಪ ಅಂದರೆ. ಇಂಥದ್ದಲ್ಲ, ಇಡೀ ದೇಶ ಜನರನ್ನು ತೊಯ್ಕೊಂಡು ಹೋಗ್ಬಿಡುತ್ತೆ. ಇವತ್ತು ನೋಡಿ, ಎಲ್ಲ ಬೇರೆ ಬೇರೆ ಪುಣ್ಯವಂತರು ಇಲ್ಲಿ ಸದ್ಯ ಬಚಾವಾಗಿದ್ದೀರಿ. ಮೈಸೂರು ಅಲ್ಲೆಲ್ಲ ಇಡೀ ಪ್ರಪಂಚ ಕೊಚ್ಕೊಂಡು ಹೋಗ್ತಾ ಇದೆ. ಸಾಮಾನ್ಯ ಅಲ್ಲ. ಪ್ರಕೃತಿಗೆ ದ್ರೋಹ ಮಾಡಿದ್ರೆ ಅವನು ಸರ್ವನಾಶ ಆದ ಅಂತ ಅರ್ಥ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಆ ಎಚ್ಚರವನ್ನು ಕಟ್ಟಿದ್ದೇನೆ ಜನಪದ. ಅದು ಹಾಂ ಮಾಯದಂತ ಮಾಯದಂತ ಮಳೆ ಬಂತಣ್ಣ ಮಧುಗ್ಯಾದ ಕೆರೆಗೆ,
ಮಾಯದಂತ ಮಳೆ ಬಂತಣ್ಣ ಮಧುಗ್ಯಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗ್ಯಾದ ಕೆರೆಗೆ, ಮಧುಗ್ಯಾದ ಕೆರೆಗೆ. ಒಂದು ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ಚಗಳಿಯ ಮಾಡಿಸಿ, ಒಂದು ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ಚಗಳಿಯ ಮಾಡಿಸಿ. ಮನೆ ಮನೆಗೂ ಮುತ್ತೈದೆ ಕರ್ಸ್ರಯ್ಯೋ, ನಾನಿಲ್ಲುವಳಲ್ಲ 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 ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗ್ಯಾದ ಕೆರೆಗೆ, ಮಧುಗ್ಯಾದ ಕೆರೆಗೆ. 6,000 ಒಡ್ಡರ ಕರ್ಸಿ 3,000 ಕುಡುಗೋಲು ತರಿಸಿ, 6,000 ಒಡ್ಡರ ಕರ್ಸಿ 3,000 ಕುಡುಗೋಲು ತರಿಸಿ, 6,000 ಒಡ್ಡರ ಕರೆಸಿ 3,000 ಕುಡುಗೋಲು ತರಿಸಿ, 6,000 ಒಡ್ಡರ ಕರ್ಸಿ 3,000 ಕುಡುಗೋಲು ತರಿಸಿ. ಕಲ್ಲು ಕಲ್ಲಿಗೂ ಹಾರ ಕೊಡ್ಸ್ರಯ್ಯೋ, ನಾನಿಲ್ಲುವಳಲ್ಲ 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 ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗ್ಯಾದ ಕೆರೆಗೆ, ಮಧುಗ್ಯಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಾದಗನೂರ ಕೆರೆಯು ತುಂಬಿ, ಮಾಯದಂತ ಮಳೆ ಬಂದು ಮಾದಗನೂರ ಕೆರೆಯು ತುಂಬಿ, ಮಾಯದಂತ ಮಳೆಯು ಬಂದು ಮಾದಗನೂರ ಕೆರೆಯು ತುಂಬಿ, ಮಾಯದಂತ ಮಳೆ ಬಂದು ಮಾದಗನೂರ ಕೆರೆಯು ತುಂಬಿ. ಹಳ್ಳ ಕೊಳ್ಳದ ನೀರು ಹೊರ್ರೆಂದೋ, ನಾನಿಲ್ಲುವಳಲ್ಲ 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 ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗ್ಯಾದ ಕೆರೆಗೆ, ಮಧುಗ್ಯಾದ ಕೆರೆಗೆ. ಮೋಡಾದ ಮರೆಯಿಂದ ಮಿಂಚಿನ ಅಡಿಯಿಂದ, ಮೋಡಾದ ಮರೆಯಿಂದ ಮಿಂಚಿನ ಅಡಿಯಿಂದ, ತಕತಯ್ಯ ಕುಣಿಯುತ್ತ ಕೊಳೆಯಾನು ತೊಳೆಯುತ್ತ, ತಕತಯ್ಯ ಕುಣಿಯುತ್ತ ಕೊಳೆಯಾನು ತೊಳೆಯುತ್ತ ಬರುತ್ತಾಳೆ. ಜಳಜಾಳ ಪಳಪಾಳ ಥಳತಾಳ ಜಳಜಾಳ ಗಂಗವ್ವ ತಾಯೇ ಬರುತ್ತಾಳೆ, ಬರುತ್ತಾಳೆ ಗಂಗವ್ವ ತಾಯೇ ಬರುತ್ತಾಳೆ, ಧರೆಗೆ ಬರುತ್ತಾಳೆ ಇಳಿದು ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗ್ಯಾದ ಕೆರೆಗೆ,